ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಯು ಡೂಯಿಂಗ್ ವೆಲ್. ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವತ್ತು ನಾವು ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂಚೂರು ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್. HSR ಅಲ್ಲಿದೆ, ಯು ಕ್ಯಾನ್ ಟ್ರೈ ಇಟ್. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಡ್ರಾಪ್ ಮಾಡ್ತಾ ಇದ್ದಾರೆ. ನಾವು ಜಯನಗರಿಂದ ಹೋಗ್ತಿದ್ವಿ. 4th ಬ್ಲಾಕ್ ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬಸ್ಸಲ್ಲಿ ಹೋಗ್ತಿದ್ವಿ. ಆ್ಯಂಡ್ ದಿಸ್ ಈಸ್ ಆರ್ ಸ್ಲೀಪರ್ ಕೋಚ್ ಬಸ್. ಸೊ ಇಟ್ ವಿಲ್ ಬಿ ಗುಡ್. ಅದರಲ್ಲೂ ನಿಮಗೆ AC ಬಸ್ಸಲ್ಲಿ ಅಂದರೆ ವಿಲ್ ಗಿವ್ ಯು ಬ್ಲ್ಯಾಂಕೆಟ್ ಆ್ಯಂಡ್ ಆಲ್ ದಿಸ್. ಆ್ಯಂಡ್ ನಮ್ಮ ಬಸ್ ಮಧ್ಯದಲ್ಲಿ ಕೆಟ್ಟೋಯ್ತು 1 o'clock ಆ್ಯಂಡ್ ವಿ ಹ್ಯಾಡ್ ಟು ಚೇಂಜ್ ದ ಬಸ್ ಟು. ಆ್ಯಂಡ್ ಯಾ, ವಿ ವಿಲ್ ಗೋ. ಸೊ 1 o'clock ಗಾಡಿ ಕೆಟ್ಟೋಯ್ತು. ಆ್ಯಂಡ್ ದೆನ್ ವಿ ಹ್ಯಾಡ್ ಟು ವೇಟ್ ಟಿಲ್ 3 o'clock. ಯಾಕಂದರೆ ಬ್ಯಾಂಗ್ಳೂರಿಂದ ನಾವಿರೋ ಪ್ಲೇಸಿಗೆ ಮತ್ತೆ ಆ ಬಸ್ನ ಕಳಿಸ್ಕೊಡ್ತಿದ್ರು. ಸೊ ನಮಗಲ್ಲಿ ಟೈಮ್ ವೇಸ್ಟ್ ಆಯಿತು. ಸೊ ಮಾರ್ನಿಂಗ್ 8 o'clock ನಾವಲ್ಲಿ ರೀಚ್ ಆಗಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ಆಲ್ ದಿಸ್ ಸ್ಟಫ್ ನಾವಲ್ಲಿ ರೀಚ್ ಆಗಿದ್ದೆ 3 o'clock. ಸೊ ಸನ್ರೈಸ್ ಪ್ರತಿಯೊಂದು ಇಲ್ಲೇ ನೋಡೋಂಗಾಯಿತು. ಆ್ಯಂಡ್ ಎನಿವೇ, ಸೊ ವಿ ಸ್ಲೆಪ್ಟ್, ವಿ ಟುಕ್ ರೆಸ್ಟ್. ಆ್ಯಂಡ್ ದೆನ್ ಇಲ್ಲಿಂದ ನಾವು ಬಸ್ ಸ್ಟಾಪ್ ಹತ್ರ ಹೋಗ್ತಿದ್ದೀವಿ. ಅದು ಗೋಕರ್ಣ ಬಸ್ ಸ್ಟಾಪ್. ಎಸ್, ವಿ ಆರ್ ಗೋಯಿಂಗ್ ಟು ಗೋಕರ್ಣ. ಸೊ ಅಲ್ಲಿಂದ ನಮ್ಮ ಆಟೋ ಬುಕ್ ಆಗಿದೆ. ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆ ಪ್ಲೇಸಿಗೆ. ಆ್ಯಂಡ್ ಐ ಶೋ ಯು ಹೌ ದಟ್ ಪ್ಲೇಸ್ ಇಸ್ ಟುಡೇ. ಇಪ್ಪ ಇಲ್ಲಿ ಎಷ್ಟೊಂದು ತೆಂಗಿನ ಮರ ಇದೆ, ಒಂದರಲ್ಲೂ ತೆಂಗಿನಕಾಯಿ ಇಲ್ಲ. ಅದಕ್ಕೆ ಅನಿಸುತ್ತೆ ಬೆಲೆ ಜಾಸ್ತಿ ಆಗೋಗಿರೋದು. ಆ್ಯಂಡ್ ದೆನ್ ಮಾರ್ನಿಂಗ್ 11 ಗಂಟೆ ಆಗೋಗಿತ್ತು ಆಲ್ರೆಡಿ. ಒಂದು ಕಾಫಿ ಕುಡಿದ್ಬಿಟ್ಟು ಸುಮ್ಮನೆ ಇರೋಣ ಅಂತ ಅಂದ್ಕೊಂಡ್ವಿ. ಸೊ ವಿ ಆರ್ ಹ್ಯಾವಿಂಗ್ ಕಾಫಿ ಹಿಯರ್. ಆ್ಯಂಡ್ ಇಲ್ಲಿ ಎಷ್ಟೊಂದು ಐಸ್ ಕ್ರೀಮ್ಸ್ ಇದೆ. ಐ ಆಮ್ ಲೈಕ್ ಕಂಟ್ರೋಲಿಂಗ್ ಮೈ ಸೆಲ್ಫ್, ಅದಕ್ಕೆ ಒಂದು ವೀಡಿಯೋ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತಿಂತಾನಿಲ್ಲ, ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಟ್ರಾಫಿಕ್ ನೋಡಿ ಈ ಥರ ವೇಯಲ್ಲಿ ಮರಗಳು ನೋಡ್ತಾ ಇದ್ರೆ ಇಟ್ ಫೀಲ್ಸ್ ಸೋ ಗುಡ್. ಅಂದರೆ ಇಟ್ಸ್ ಜಸ್ಟ್ ಕ್ಯಾಶುಯಲ್, ಲೈಕ್ ತಂಪಾಗಿದೆ, ತಲೆಯಲ್ಲಿ ಏನೂ ಓಡಲ್ಲ. ಇಟ್ ಈಸ್ ಜಸ್ಟ್ ಮೀ ಆ್ಯಂಡ್ ಮೈ ಟ್ರೀಸ್ ಅನ್ನೋ ಥರ. ಇಟ್ ಈಸ್ ಸೋ ಪೀಸ್ಫುಲ್. ಐ ಜಸ್ಟ್ ವಾಂಟ್ ಟು ಬಿ ಹಿಯರ್. ನಂಗೆ ಬೆಂಗಳೂರಿಗೆ ಹೋಗಿ ಮನಸ್ಸೇ ಬರೋಲ್ಲ ಈ ಥರ ಇದ್ಬಿಟ್ರೆ. ಬಟ್ ಅದು ಬೆಂಗಳೂರು ಬೇಕು. ಬಟ್ ಎನಿವೇ, ಬಟ್ ದಿಸ್ ಇಸ್ ಮೋರ್ ಬ್ಯೂಟಿಫುಲ್. ಮಲ್ಕೊಂಡು ಸಾಕಾಗೋಯ್ತು. ಅಂದರೆ ಜಸ್ಟ್ ಲೈಕ್ ಟು ಮಚ್ ಹಿಂಸೆ ಅನಿಸ್ಬಿಡ್ತು. ಮತ್ತು ನಾವು ಬುಕ್ ಮಾಡಿದ್ದು AC ಬಸ್. ನಮಗೆ ಬಸ್ ಎಕ್ಸ್ಚೇಂಜ್ ಆದಮೇಲೆ ವಿತೌಟ್ AC ಅದು ಒಂಥರ ಹಿಂಸೆ ಆಗೋಯ್ತು. ಎನಿವೇ, ವಿ ರೀಚ್ಡ್. ಆ್ಯಂಡ್ ಇವಾಗ ನಾವು ಆಟೋಲಿ ಹತ್ಕೊಂಡು ಹೋಗ್ತಾಯಿದ್ದೀವಿ. ಯಾವುದೋ ಚಿಕ್ಕ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೈಕ್ ವಿ ಆರ್ ವಾಚಿಂಗ್ ಮ್ಯಾಪ್. ಅಂದರೆ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಗೊತ್ತಾಗ್ತಿಲ್ಲ. ಇಟ್ ವಾಸ್ ಸೋ ಸ್ಮಾಲ್ ಪ್ಲೇಸ್. ಆ್ಯಂಡ್ ಆ ಸ್ಮಾಲ್ ಸ್ಪೇಸ್ ಯಾಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಂಬನ್ನಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ದೂರ ಇದೆ. ಆ್ಯಂಡ್ ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಿತ್ತು. ಸೊ ಅಲ್ಲಿ ಆಟೋ ಸ್ಟಾಪ್ ಆಗುತ್ತೆ. ಆ್ಯಂಡ್ ಅಲ್ಲಿಂದ ನಾವು ನಡ್ಕೊಂಡು ಹೋದರೆ ಯು ವಿಲ್ ಗೆಟ್ ಅ ವ್ಯೂ ಆ್ಯಂಡ್ ವಿಚ್ ಐ ಲವ್ಡ್ ಇಟ್.
So are you ready to watch this view? Ta-da! Yes, we stayed near beach just for 2 days. ಆರಾಮಾಗಿ ಬೀಚ್ ಹತ್ರ ಇದ್ದು ಬರೋಣ ಅಂತ ಅಂದ್ಕೊಂಡ್ವಿ. ತುಂಬ ಹಿಂಸೆ ಆಗೋಗಿತ್ತು. ಲೈಕ್ just wanted water. So here it is. ಸೊ ನಮ್ಮ ರೂಮ್ ಹೇಗಿತ್ತು ಅಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. The room was like room, but the washroom, I loved it. It was so good, like so unique. I thought it was nice, cute and nice. Look at this. ಸೊ 3 o'clock ಆಗಿದ್ದರಿಂದ ತುಂಬ ಹೊಟ್ಟೆ ಹಸಿತ್ತು. ಸೊ ನಾವು ರೂಮಲ್ಲೇ ಆರ್ಡರ್ ಮಾಡ್ಕೊಂಡ್ವಿ. ಇದು ನೂಡಲ್ಸ್ ಆ್ಯಂಡ್ ಅದು ಚಿಕನ್ ಬಿರಿಯಾನಿ. ಆ್ಯಂಡ್ ಫುಡ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಒನ್ ಫುಡ್ ಇಟ್ ಈಸ್ ಲೈಕ್ 300, ಏನೇ ತೊಗೊಂಡು 300. ಆ್ಯಂಡ್ ಇದು ಚಿಕನ್ ಲೈಕ್ ತವಾ ಫ್ರೈ, ದಟ್ ಈಸ್ 400 rupees. ಸೊ ಐ ಮೀನ್ ಐ ಫೆಲ್ಟ್ ಫುಡ್ ಈಸ್ ಲಿಟಲ್ ಎಕ್ಸ್ಪೆನ್ಸಿವ್ ಅಂತ. ಆ್ಯಂಡ್ ಅದರ ಜೊತೆ ಸರ್ವಿಸ್ ಚಾರ್ಜ್, ಆ ಚಾರ್ಜ್ ಈ ಚಾರ್ಜ್ ಎಲ್ಲ ಸೇರಿನೇ 2,000 ರೂಪಾಯಿ ಆಗೋಗಿತ್ತು 3 ಪ್ರಾಡಕ್ಟ್ಗೆ. ಬಟ್ ಎನಿವೆ, ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೇಗಿತ್ತು ಸನ್ಸೆಟ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಟೇಕ್ ಕೇರ್, ಲವ್ ಯು ಗೈಸ್, ಬಾಯ್.